ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಅಲ್ಲ, ಇದು ಪರಂಗಿಕಾಯಿ ಹಲ್ವಾ. ತುಂಬಾ ಟೇಸ್ಟಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮೊದಲಿಗೆ ಒಂದು ಪರಂಗಿಕಾಯಿ ಅಂದರೆ ತುಂಬ ಹಣ್ಣಾಗಿರಬಾರ್ದು, ತುಂಬ ಕಾಯಿನೂ ಹಾಕಿರಬಾರ್ದು. ಸ್ವಲ್ಪ ನೋಡಿ ಈ ಕಲರ್ ಬಂದಿದ್ರೆ ಸಾಕು. ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ತುರ್ಕೊಂಬಿಡೋಣ. ಇದನ್ನು ಕ್ಯಾರೆಟಲ್ಲಿ ಹಲ್ವಾ ಮಾಡಿರ್ತೀರ, ಬೂದ್ಗುಂಬಳಕಾಯಿ ಹಲ್ವಾ ಮಾಡಿರ್ತೀರ, ಯಾವುದಾದ್ರಲ್ಲೂ ಹಲ್ವಾ ಮಾಡಿರ್ತೀರ. ಇದೇನು ಪರಂಗಿಕಾಯಲ್ಲಿ ಹಲ್ವಾ ಹೇಗಪ್ಪ ಮಾಡೋದು ಅಂದರೆ ನೋಡಿ ಈ ಥರ ತುರ್ಕೊಂಬಿಡೋಣ ಇದನ್ನು ಪೂರ್ತಿ. ಅಂದರೆ ನಾನು ಹೇಳಿದ್ನಲ್ಲ, ತುಂಬ ಹಣ್ಣು ಆಗಿರಬಾರ್ದು, ತುಂಬ ಕಾಯಿನೂ ಆಗಿರಬಾರ್ದು, ಮಧ್ಯ ದೋರ್ಗಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ, ಆ ಥರ ಈ ಥರ ತುರ್ಕೊಂಡು ನಂತರ ಅದಕ್ಕೆ ಒಂದು 3/4 ಬೌಲಷ್ಟು ಸಕ್ಕರೆನ ತಗೊಳ್ಳೋಣ, 1 ಬೌಲಷ್ಟು ಹಾಲು ಮತ್ತು ದ್ರಾಕ್ಷಿ ಗೋಡಂಬಿ, 1-2 ಏಲಕ್ಕಿ, 1-2 ಸ್ಪೂನಷ್ಟು ತುಪ್ಪನ ತಗೊಳ್ಳೋಣ. ನಂತರ ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನನ್ನು ಇಡಿ, ಸ್ಟವನ್ನು ಹಚ್ಚಿ ಮತ್ತು ತುರಿದಿಟ್ಕೊಂಡ್ರಂಥ ಪರಂಗಿಕಾಯಿನ ಹಾಕಿ ಒಂದು 5-10 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಇದನ್ನು ಅಂದರೆ ಸ್ವಲ್ಪ ನೀರು ಬಿಡುತ್ತೆ. ಇದು ನೀರು ಹಿಂಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು. ನಿಮಗೆ ಈ ಥರ ಫ್ರೈ ಮಾಡೋದ್ರಿಂದ ನಿಮಗೆ ಪರಂಗಿಕಾಯಿ ಒಗರು ಅನಿಸಲ್ಲ. ತುಂಬ ಕಾಯಿ ಆದರೆ ಒಗರಾಗುತ್ತೆ, ಸ್ವಲ್ಪ ಹಣ್ಣಾಗಿರೋದ್ರಿಂದ ಒಗರು ಅನಿಸಲ್ಲ. ನಂತರ ಹಾಲನ್ನು ಹಾಕೋಣ. ನನಗನ್ಸುತ್ತೆ ಒಂದು 3/4 ಬೌಲಷ್ಟು ಹಾಲು ಹಾಕಿದ್ರೆ ಸಾಕು. ಇದಕ್ಕೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋಬೋದು. ನಂತರ ಒಂದು 3/4 ಬೌಲಷ್ಟು ಸಕ್ಕರೆ, ನಿಮಗೆ ಟೇಸ್ಟ್ಗೆ ಸಕ್ಕರೆ ಎಷ್ಟು ಬೇಕು ಸ್ವೀಟ್ಗೆ ಅಷ್ಟು ಹಾಕ್ಬೋದು. ನಾನೊಂದು 3/4 ಬೌಲ್ ತೊಗೊಂಡಿದ್ದೀನಿ. ನಂತರ ಚೆನ್ನಾಗಿ ಕೈ ಆಡಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲಿಡನ್ನು ಕ್ಲೋಸ್ ಮಾಡಿಟ್ಬಿಟ್ರೆ ಅಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ನೋಡಿ ಈ ಅದಕ್ಕಾಗಿರುತ್ತೆ. ನಂತರ ಅದಕ್ಕೆ ತುಪ್ಪ, 1-2 ಸ್ಪೂನಷ್ಟು ತುಪ್ಪನ ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡ್ರಂಥ ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ತುಪ್ಪ ಏಲಕ್ಕಿ ಪೌಡರ್ ಹಾಕಿ ನೋಡಿ ಈ ಅದಕ್ಕೆ ಪರಂಗಿಕಾಯಿ ಹಲ್ವಾ ರೆಡಿ ಆಗುತ್ತೆ. ಇನ್ನೊಂದು 2 ನಿಮಿಷ ಹಾಗೇ ಬೇಯೋದಕ್ಕೆ ಬಿಡೋಣ. ನಂತರ ಅದಕ್ಕೆ ತುಪ್ಪ ಮತ್ತು 1 ಸ್ಪೂನಷ್ಟು ತುಪ್ಪ, ದ್ರಾಕ್ಷಿ ಗೋಡಂಬಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಹಲ್ವಾಗ ಹಾಕಿದ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಪರಂಗಿಕಾಯಿ ಹಲ್ವಾ ರೆಡಿಯಾಗುತ್ತೆ. ನೋಡಿ ಇದಕ್ಕೆ ಯಾವುದೇ ಥರ ಕೋವಾ, ಕಂಡೆನ್ಸ್ಡ್ ಮಿಲ್ಕ್ ಯಾವುದನ್ನ ಹಾಕ್ತೇನೆ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಪರಂಗಿಕಾಯಿ ಹಲ್ವಾನ ಮಾಡಿ ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಒಂದ್ಸಲ ಮನೇಲಿ. ಕ್ಯಾರೆಟಲ್ಲಿ ಮಾಡಿರ್ತೀರ, ನಾನು ಹೇಳಿದ್ನಲ್ಲ, ಎಲ್ಲದರಲ್ಲೂ ಮಾಡಿರ್ತೀರಿ, ಇದರಲ್ಲೂ ಒಂದ್ಸಲ ಮಾಡಿ ನೋಡಿ. ನಂತರ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಪರಂಗಿಕಾಯಿ ಹಲ್ವಾ ರೆಡಿ ಆಯಿತು. ಮಕ್ಳಿಗಲ್ಲ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಮಾಡಿ ನೋಡಿ ಮನೇಲಿ. ನೋಡಿ ಈ ಅದಕ್ಕೆ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನಂತರ ಸರ್ವಿಂಗ್ ಬೌಲ್ಗೆ ಹಾಕಿ ಟೇಸ್ಟ್ ನೋಡಿ ಸೂಪರಾಗಿರುತ್ತೆ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.